ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಯಾವ ಶಾಲೆಗಳಲ್ಲಿ 1ರಿಂದ 5 ಬೈಲಿಂಗ್ಯುವಲ್ ಸ್ಟಾರ್ಟ್ ಆಗಿದೆ ಅಂತಹ ಶಾಲೆಗಳಲ್ಲಿ ತರಗತಿಗೆ ಅನುಗುಣವಾಗಿ ಯಾವ ರೀತಿಯಾಗಿ ಡೈರಿಯನ್ನು ಮೇಂಟೈನ್ ಮಾಡಬೇಕು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ. ಮೊದಲನೇದಾಗಿ ಈ ಒಂದು ಪರಿವರ್ತನಾ ಅವಧಿಯ ಚಟುವಟಿಕೆಗಳು ಕೈಪಿಡಿ ಎಲ್ಲ ವಿಷಯಗಳಿದ್ದು ಕೂಡ ನಿಮ್ಮ ಹತ್ರ ಇದೆ ಅಂತ ಅನ್ಕೋತೀನಿ. 2ರಿಂದ 5 ಈ ಒಂದು ತರಗತಿಯ 4 ವಿಷಯಗಳು ಕೂಡ ನಿಮ್ಮ ಹತ್ರ ಇರುತ್ತೆ. 1ನೇ ತರಗತಿಗೆ ವಿದ್ಯಾಚೇತನ ಅದೊಂದು ಡೈರಿಯ ಒಂದು ಫಾರ್ಮ್ಯಾಟು ಈ ಪ್ರತಿ ವರ್ಷದಂತೆ ಯಾವ ರೀತಿಯಾಗಿ ವಿದ್ಯಾ ಪ್ರವೇಶ ಬರಿತಾ ಇರ್ತಿದ್ವೋ ಅದೇ ರೀತಿಯಾಗಿ ಇವಾಗ ವಿದ್ಯಾಚೇತನ ಅಂತ 1ನೇ ತರಗತಿಗೆ ಡೈರಿ ಬರೆಯೋದು. ಅದೇ ರೀತಿಯಾಗಿ 2, 3, 4, 5ನೇ ತರಗತಿಗಳಿಗೆ ಈ ಒಂದು ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿ ಇರುವಂತೆ ಯಾವ ರೀತಿಯಾಗಿ ಡೈರಿಯನ್ನು ನಾವು ಬರ್ಕೋಬಹುದು ಅಂತ ನೋಡೋಣ. ಇದೊಂದು ಮಾದರಿಯಾಗಿರುತ್ತೆ. ಯಾಕೆ ಅಂದರೆ ಕೆಲವೊಂದು ಸರ್ತಿ ಒಂದೊಂದು ಫಾರ್ಮ್ಯಾಟಲ್ಲಿ ಒಬ್ಬೊಬ್ಬರು ಬರೀತಾರೆ. ಇಲ್ಲಿ ನಾನು ತಂದಿರುವಂಥದ್ದು ಸ್ವಲ್ಪ ಈಸಿ ಫಾರ್ಮ್ಯಾಟ್. ಅಂದರೆ ಇಲ್ಲಿ ನೋಡಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ನಮಗೆ ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿ ಕ್ಯಾಲೆಂಡರ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಸೋಮವಾರ 1ನೇ ತಾರೀಕಿಗೆ ಏನು ಮಾಡಬೇಕು ಚಟುವಟಿಕೆಯನ್ನು, ಮಂಗಳವಾರ ಏನು ಮಾಡಬೇಕು, ಬುಧವಾರ ಏನು ಮಾಡಬೇಕು, ಈ ರೀತಿಯಾಗಿ ಪ್ರತಿಯೊಂದು ದಿನಕ್ಕೂ ಕೂಡ ಇವರೇ ಕ್ಯಾಲೆಂಡರನ್ನು ಕೊಟ್ಬಿಟ್ಟಿದ್ದಾರೆ. ಈ ಒಂದು ಕ್ಯಾಲೆಂಡರ್ನ ಬಳಸ್ಕೊಂಡು ಈಸಿಯಾಗಿ ನಾವು ಯಾವ ರೀತಿಯಾಗಿ ಡೈರಿಯನ್ನು ಬರಿತಾ ಹೋಗ್ಬೋದು ಅಂತ ನೋಡೋಣ. 2026-27ನೇ ಸಾಲು ತರಗತಿ 2, 3, 4, 5. ಅದೇ ರೀತಿಯಾಗಿ ವಿಷಯ ಕನ್ನಡ, ಇಂಗ್ಲಿಷ್, ಗಣಿತ, EVS. ಫಸ್ಟ್ನೇ ಕಾಲಮು ಇಲ್ಲಿ ದಿನಾಂಕ ಬರುತ್ತೆ. ನೆಕ್ಸ್ಟು ಪೀರಿಯಡ್ 1, ಪೀರಿಯಡ್ 2, ಪೀರಿಯಡ್ 3, ಪೀರಿಯಡ್ 4, ಪೀರಿಯಡ್ 5, ಪೀರಿಯಡ್ 6, ಪೀರಿಯಡ್ 7, ಪೀರಿಯಡ್ 8, ಕೊನೆಯಲ್ಲಿ ಸಹಿ. ಸದ್ಯ ಇರುವಂತಹ ಮಾಹಿತಿ ಪ್ರಕಾರ ಪ್ರತಿ ಒಂದು ವಿಷಯಕ್ಕೂ ಕೂಡ 2 ಪೀರಿಯಡ್ 80 ನಿಮಿಷಗಳ ಪೀರಿಯಡ್ ಒಂದು ಅಲೋಟ್ ಆಗಿರುತ್ತೆ. ಇಲ್ಲಿ ನಾವು ಸೇಮ್ ಯಾವ ರೀತಿಯಾಗಿ ಪರಿವರ್ತನಾ ಅವಧಿಯ ಚಟುವಟಿಕೆಗಳು ಅಂತ ಪ್ರತಿ ವಿಷಯಕ್ಕೂ ಮಾಡ್ಯೂಲನ್ನು ಕೊಟ್ಟಿದ್ದಾರೆ, ಅಲ್ಲಿ ಇರುವಂತಹ ಚಟುವಟಿಕೆಗಳನ್ನೇ ಇಲ್ಲಿ ಬರೆದಿರೋದು. ಈಗ ಮೊದಲನೇ ವಾರದಲ್ಲಿ 1ನೇ ತಾರೀಕು ಫಸ್ಟು 2ನೇ ತರಗತಿಗೆ ಬರಿತಾ ಇರೋದು ಕನ್ನಡ ವಿಷಯಕ್ಕೆ. ಅಲ್ಲಿ ಕ್ಯಾಲೆಂಡರ್ನಲ್ಲಿ ಟ್ರಾನ್ಸಿಷನ್ ಮಾಡ್ಯೂಲ್ನ ಇರುವಂಥ ಕ್ಯಾಲೆಂಡರ್ನಲ್ಲಿ ಯಾವ ಆ್ಯಕ್ಟಿವಿಟಿ ಇದೆ, ಅದೇ ರೀತಿಯಾಗಿ ಅಲ್ಲಿ ಇಂಗ್ಲೀಷ್ಗೆ ಯಾವ ಆ್ಯಕ್ಟಿವಿಟಿ ಇದೆ, ಮ್ಯಾಥ್ಸ್ಗೆ ಯಾವ ಆ್ಯಕ್ಟಿವಿಟಿ ಇದೆ, ಹಾಗೆ EVSಗೆ ಯಾವ ಆ್ಯಕ್ಟಿವಿಟಿ ಇದೆ, ಈ ರೀತಿಯಾಗಿ ಅಲ್ಲಿರುವಂಥ ಆ್ಯಕ್ಟಿವಿಟಿಯನ್ನೇ ಇಲ್ಲಿ ಬರೆದಿರೋದು. ಇದು 2ನೇ ತರಗತಿಗಾಯಿತು. ಅದೇ ರೀತಿಯಾಗಿ 3ನೇ ತರಗತಿಗೆ ಕನ್ನಡದಲ್ಲಿ ಯಾವ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಕ್ಯಾಲೆಂಡರ್ನಲ್ಲಿ, ಅದೇ ರೀತಿಯಾಗಿ ಇಂಗ್ಲೀಷ್ಗೆ ಯಾವ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಗಣಿತಕ್ಕೆ ಇರುವಂಥ ಆ್ಯಕ್ಟಿವಿಟಿ, ಆಮೇಲೆ EVSಗೆ ಇರುವಂಥ ಆ್ಯಕ್ಟಿವಿಟಿ. ಇಷ್ಟೇ ಇದೆ. ಇದು ತುಂಬ ಸುಲಭ ಇದೆ. ಈ ಆ್ಯಕ್ಟಿವಿಟಿಯನ್ನು ನಾವು ಮತ್ತೆಲ್ಲೂ ಹೋಗಿ ನೋಡಬೇಕು ಅಂತ ಇಲ್ಲ. ಇದು ಟ್ರಾನ್ಸಿಷನ್ ಮಾಡ್ಯೂಲ್ನಲ್ಲಿ ಏನಿದೆ ಅಲ್ಲಿ ಇರುವಂತಹ ಆ್ಯಕ್ಟಿವಿಟಿನೇ, ಅಲ್ಲಿ ಅವರು ಕ್ಯಾಲೆಂಡರ್ನ ಕೊಟ್ಟಿದ್ದಾರೆ, ಇಂಥ ದಿನ ಇಂಥ ಆ್ಯಕ್ಟಿವಿಟಿನ ಮಾಡಬೇಕು ಅಂತ. ಇಲ್ಲಿ ನಾವು ಕೇವಲ ಪೀರಿಯಡನ್ನು ಹಂಚ್ಕೊಂಡಿದ್ದೀವಿ ಅದಕ್ಕೆ ಅಷ್ಟೇ. ಅದೇ ರೀತಿಯಾಗಿ 3ನೇ ತರಗತಿಗಾಯಿತು. 4ನೇ ತರಗತಿಗೂ ಕೂಡ ಫಸ್ಟ್ನೇ ದಿನ 1ನೇ ತಾರೀಕಿಗೆ ಕ್ಯಾಲೆಂಡರ್ನಲ್ಲಿ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಇಂಗ್ಲೀಷ್ಗೆ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಮ್ಯಾಥ್ಸ್ಗೆ ಏನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಬರ್ಕೊಂಡ್ರಾಯ್ತು. ಆಮೇಲೆ EVSಗೆ ಯಾವ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಅಂತ ಬರ್ಕೊಂಡ್ರಾಯ್ತು. ಅದೇ ರೀತಿಯಾಗಿ 5ನೇ ತಾರೀಕಿಗೆ ಈ ಕ್ಯಾಲೆಂಡರ್ನಲ್ಲಿರುವಂತಹ ಆ್ಯಕ್ಟಿವಿಟಿಗಳನ್ನು ಬರೆದುಕೊಂಡಿರೋದು. ಆ ಕ್ಯಾಲೆಂಡರ್ನ ತೋರಿಸ್ತೀನಿ ಇವಾಗ. ಇಲ್ಲಿ ನೋಡಿ, ಒಂದು 4ನೇ ತರಗತಿ ಕನ್ನಡ ವಿಷಯದಲ್ಲಿ 1/6/2026 ಸೋಮವಾರ ಪೂರ್ವ ಪರೀಕ್ಷೆ ಅಂತ ಇದೆ. ನಾವಲ್ಲಿ ಡೈರಿನಲ್ಲಿ ಬರಿತಾ ಈಗ ಪೀರಿಯಡ್ 1, ಪೀರಿಯಡ್ 2 ಎರಡು ಒಟ್ಟಿಗೆ ಸೇರಿಸಿ ತಗೊಳ್ಳೋದ್ರಿಂದ ಆ ಒಂದು ಪೀರಿಯಡ್ 1, ಪೀರಿಯಡ್ 2 ಕಾಲಮ್ನಲ್ಲಿ ಪೂರ್ವ ಪರೀಕ್ಷೆ ಅಂತ ಬರ್ಕೊಂಡ್ರಾಯ್ತು. ಆ ಒಂದು ಆ್ಯಕ್ಟಿವಿಟಿ ಅವತ್ತಿನ ದಿನ ಮಾಡಿಸಿರೋದು ಅಂತ. ಇದೇ ರೀತಿಯಾಗಿ ಪ್ರತಿ ಕ್ಲಾಸಿನ ಪ್ರತಿ ವಿಷಯಕ್ಕೂ ಕೂಡ ನಮಗೆ ಇಲ್ಲಿ ಮಾಡ್ಯೂಲ್ನಲ್ಲೇ ಈ ರೀತಿಯಾಗಿ ಆ್ಯಕ್ಟಿವಿಟಿ ಕೊಟ್ಟಿರೋದ್ರಿಂದ ನಾವು ಮತ್ತೇನು ಬರಿಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. ಇದೊಂದು ಡೈರಿ ಮಾದರಿಯಾಗಿರುತ್ತೆ. ಇಲ್ಲಿ ನಾನು ಮಾದರಿಗಾಗಿ ಇಲ್ಲಿ ಎಲ್ಲ ತರಗತಿಯ ಎಲ್ಲ ವಿಷಯಗಳನ್ನು ಕೂಡ ಬರೆದಿದ್ದೀನಿ. ಇವಾಗ ಒಂದು ವೇಳೆ ನಾವು 2ನೇ ತರಗತಿಯಲ್ಲಿ ಇಂಗ್ಲೀಷ್ ಮಾಡೋದಿಲ್ಲ, ಕನ್ನಡ ಮಾತ್ರ ಮಾಡ್ತೀವಿ, ಅಥವಾ ಕನ್ನಡ ಮ್ಯಾಥ್ಸ್ ಮಾಡ್ತೀವಿ, ಕನ್ನಡ EVS ಮಾಡ್ತೀವಿ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಪೀರಿಯಡ್ ಕಾಲಮನ್ನು ಹಾಕ್ಕೊಂಡು ಈಗ ಫಸ್ಟ್ ಪೀರಿಯಡ್ಡು
ನಾನು ಕನ್ನಡ ಮಾಡಿದ್ದೀನಿ. ಇಲ್ಲಿ 2ನೇ ಪೀರಿಯಡ್ಡು ಏನು ಬರೆಯೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಇಂಗ್ಲೀಷ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಈಗ 3ನೇ ಪೀರಿಯಡಲ್ಲಿ ಗಣಿತ ಮಾಡ್ತೀನಿ ಹೇಳಾದರೆ ಗಣಿತ ಏನು ಅಂತ ಬರ್ಕೊಳ್ಳೋದು. 4ನೇ ಪೀರಿಯಡ್ EVS ಏನು ತೊಗೊಂಡಿಲ್ಲ ಅಂದಾದರೆ ಇಲ್ಲಿ EVSಲ್ಲಿ ಗ್ಯಾಪ್ ಬಿಟ್ಟಿರೋದು. ಅದೇ ರೀತಿಯಾಗಿ ಇಲ್ಲಿ ನಾವು ಯಾವ ಕ್ಲಾಸಿನ ಯಾವ ವಿಷಯವನ್ನು ತಗೊಳ್ತೀವೋ ಆ ಒಂದು ಆ್ಯಕ್ಟಿವಿಟಿಗಳನ್ನು ಬರೆದುಕೊಂಡು ನಾವು ತಗೊಳ್ದೇ ಇರೋ ವಿಷಯವನ್ನು ಏನು ಇಲ್ಲಿ ಬರಿಬೇಕು ಅಂತ ಇಲ್ಲ. ಆ ಪೀರಿಯಡ್ಡು ಗ್ಯಾಪ್ ಬಿಟ್ಟರೆ ಆಯಿತು. ಅದೇ ರೀತಿಯಾಗಿ ಇಲ್ಲಿ ಕ್ಲಾಸು ಕೂಡ ನಾವು ಯಾವ ಕ್ಲಾಸನ್ನು ತಗೊಳ್ತಿದ್ದೇವೋ ಆ ಒಂದು ಕ್ಲಾಸಿನ ಒಂದು ಇಲ್ಲಿ ಮೆನ್ಷನ್ ಮಾಡಿದರೆ ಆಯಿತು. ನನ್ನ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.